ಇಲ್ಲಿಗೆ ನಾನು SSLC ಮಕ್ಕಳಿಗೆ ಮತ್ತೆ PUC ಮಕ್ಕಳಿಗಾಗಿ ಎಕ್ಸಾಮ್ ಇಸ್ ಎ ಫೆಸ್ಟಿವಲ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಅಡಿಯಲ್ಲಿ ಹತ್ತತ್ರ ನಾನು ಒಂದು 15 to 16 ಇಯರ್ಸ್ ಇಂದ 14 to 15 ಇಯರ್ಸ್ ಅಂತೂ ಆಗಿದೆ, 15 ಇಯರ್ಸ್ ವರ್ಗು ಇಲ್ಲಿವರೆಗೆ ನಾನು SSLC ಮಕ್ಕಳಿಗಾಗಿನೇ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೇನೆ. ನಿಮ್ಮ ಟೆನ್ಷನ್ ದೂರ ಆಗಿ ನೀವು ಅನ್ಕೊಂಡಿರುವಂತಹ ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಏನಾದರೂ ಹೆಚ್ಚಾಗಿ ಬಂದ್ರೆ, ಈ ವಿಡಿಯೋ ಕೇಳಿದ್ರಿಂದ ನಿಮ್ಗೆ ಏನಾದರೂ ಯೂಸ್ ಆದ್ರೆ ಅದರ ಕ್ರೆಡಿಟ್ ಎಲ್ಲ ಕೂಡ TMES ನ PU ಕಾಲೇಜ್ನ ಎಂಟೈರ್ ಟೀಮ್ಗೆ ಸಲ್ಲಬೇಕು ಅಂತ ನಾನು ಇಲ್ಲಿ ಆಶಿಸ್ತೇನೆ. ನಂದು ಸ್ಪೆಷಲಿ ಏನು ಅಂತ ಹೇಳಿದ್ರೆ ಎಕ್ಸಾಮ್ ಈಸ್ ಎ ಫೆಸ್ಟಿವಲ್, ಅಂದ್ರೆ ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ ಅಂತ. ಈ ಟಾಪಿಕ್ ಅಡಿಯಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಇನ್ನೂ ಏನಾದರೂ ನಿಮಗೆ ಪರ್ಸ್ನಲಿ ಬಂದು ನನ್ನನ್ನು ಮೀಟ್ ಆಗಬೇಕು ಅಥವಾ ನನ್ನ ಹತ್ರ ಬಂದು ಮಾತಾಡಬೇಕು, SLC ಎಕ್ಸಾಮ್ ಬಗ್ಗೆ ನಿಮಗಿರುವಂತಹ ಟೆನ್ಷನ್ ದೂರ ಆಗಬೇಕು, 100% ಹೇಳ್ತೇನೆ ಮಕ್ಕಳ, ನಿಮ್ಗೆ ಯಾರಿಗೆ ಏನೇ ಗೊಂದಲಗಳಿದ್ರು, ಯಾರಿಗೆ ಏನೇ ಟೆನ್ಷನ್ ಇದ್ರು ಸಹ ನೀವು TME PU ಕಾಲೇಜಿಗೆ ಬಂದ್ರೆ ಅಥವಾ ಕಾಲ್ ಮಾಡಿದ್ರೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಹೇಳ್ತೇನೆ. ಪ್ರತಿಯೊಬ್ಬ SSLC ವಿದ್ಯಾರ್ಥಿಗೂ ಕೂಡ ನನ್ನ ಪ್ರಕಾರ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಾ ಇದೆ ಹೊಟ್ಟೆಯಲ್ಲಿ. ಆ ಬಟರ್ಫ್ಲೈ ಹೇಗೆ ಓಡಾಡಿದ್ರೆ ಅನ್ಸುತ್ತೋ ಆ ತರ ನಿಮ್ಮ ಬ್ರೈನ್ ಮತ್ತೆ ನಿಮ್ಮ ಎಂಟೈರ್ ಬಾಡಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಆ ಡೇ ಬೈ ಡೇ ಹೋದಾಗೆಲ್ಲ ನಿಮ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದನ್ನ ನೀವು ಫೀಲ್ ಮಾಡಿರ್ತೀರಿ ಕೂಡ. ಆ ಟೆನ್ಷನ್ ದೂರ ಆಗೋದು ಹೇಗೆ, ನೀವು ಮಾರ್ಕ್ಸ್ ಅನ್ನ ಪ್ರತಿ ಸೆಕೆಂಡ್ಗೆ ಮಾರ್ಕ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು, ಟೆನ್ಷನ್ ಇಲ್ಲದೆ ಹೇಗೆ ಓದಬೇಕು, ಓದಿರೋದನ್ನ ಹೇಗೆ ನೆನ್ಪಿಟ್ಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಅದನ್ನ ತಕೊಂಡು ಹೋಗಿ ಹೇಗೆ ನಿಮ್ಮ ಮಾರ್ಕ್ಸ್ ರೂಪದಲ್ಲಿ ಅದನ್ನ ಹೊರ ತೆಗಿಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೇನಾದ್ರೂ ಬೇಕಾದಲ್ಲಿ ನೀವು ಈ ಟೀಮ್ ಅವ್ರನ್ನ ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಶ್ರಮ ಪಡ್ತೀನಿ. ಜೊತೆಗೆ ಇದಿಷ್ಟನ್ನು ಈ ವಿಡಿಯೋದಲ್ಲಿ ನಾನೊಂದಷ್ಟು ಮಾಹಿತಿಯನ್ನ ನಿಮ್ಗೆ ಓದ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ಓದಿರೋದನ್ನ ಹೇಗೆ ಸ್ಟೋರ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಇವತ್ತಿನ ದಿನ ನಾನು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೊತೆಗೆ ಒಂದಿಷ್ಟು ಟಿಪ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ ಬಹಳ ಬೆಟರ್. ಏನಾದ್ರೂ ಮಿರಾಕಲ್ ಆಗ್ಬೇಕು, ನಾನು ಏನಾದ್ರೂ ಮಾಡ್ಬೇಕು, ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ನಿಮ್ಮಲ್ಲಿ ಏನಾದ್ರೂ ಮನಸ್ಸಲ್ಲಿ ದುಗುಡ ಇದ್ರೆ ನನ್ನ 50ರಿಂದ 60% ಮಾತ್ರ ನನ್ನ ಕೈಲಿ ಮಾಡಕ್ ಬನ್ನಿ ನನ್ನ ಹತ್ರ. ನಿಮ್ಮ 10% ಗ್ರೋತ್ ಆಗೋಗೆ ನಾನು ನಿಮ್ಗೆ ಪರ್ಸನಲಿ ಕೂರಿಸಿ ನಿಮ್ಗೆ ಮೆಂಟಲಿ ಏನಾಗ್ತಿದೆ, ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನ ಹುಡುಕಿ ಅದರ ಪರಿಹಾರವನ್ನ ನಾನು ನಿಮ್ಮ ಒಟ್ಟಿಗೆ ಕೊಡ್ತೀನಿ. ನಾನು ನಿಮ್ಮ ಒಟ್ಟಿಗೆ ಇದೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯಾಕೆ ಅಂದ್ರೆ ಮಕ್ಕಳ, ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಿಮ್ಗೆ ನೆನಪಿರ್ಲಿ, ಯಾರು ಯಾವ ಜಿಲ್ಲೆಗಾಗ್ಲಿ, ರಾಜ್ಯಕ್ಕಾಗ್ಲಿ, ಕ್ಲಾಸಿಗಾಗ್ಲಿ ನಾನೇ ರ್ಯಾಂಕ್ ಬರ್ತೀನಿ, ನೀನೇ ಫಸ್ಟ್ ಬರ್ತೀಯ ಅಂತ ಎಲ್ಲೂ ಬರ್ದಿಟ್ಕೊಂಡು ಕೂತಿಲ್ಲ. ಎಲ್ರಿಗೂ ಕೂಡ ಅವರವರದ್ದೇ ಆದಂಥದ್ದು ಟ್ಯಾಲೆಂಟ್ ಅನ್ನ ಅವ್ರ ಕೈಲಿಟ್ಕೊಂಡು ಪ್ರಯತ್ನ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಆ ಯಶಸ್ಸು ನಿಮ್ದೇ ಆಗತ್ತೆ. ಯಾಕಂದ್ರೆ ಸೋತೆ ಎಂದು ಮುಂದಿಟ್ಟ ಹೆಜ್ಜೆಯನ್ನ ಎಂದಿಗೂ ಹಿಂದಿಡಬೇಡಿ. ಈ ಕೋಟನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ ಮಕ್ಕಳ. ಈಗ ನೀವು ಸ್ಟಡಿ ಮಾಡೋ ಕೂತಿದ್ರು ಸಹ ಈ ಕೋಟನ್ನ ನೀವು ನೆನ್ಪಿಟ್ಕೊಳ್ಳಿ. ಸೋತೆ ಎಂದು ಮುಂದಿಟ್ಟ ಹೆಜ್ಜೆಯನ್ನ ಎಂದಿಗೂ ಹಿಂದಿಡಬೇಡಿ. ಏಕೆಂದರೆ ನೆನ್ಪಿಟ್ಕೊಳ್ಳಿ, ಯಾರಿಗೆ ಗೊತ್ತು ನಿಮ್ಮ ಬದುಕಿನ ಭವಿಷ್ಯವನ್ನ ಬದಲಾಯಿಸುವ ಮೊದಲನೆಯ ಹೆಜ್ಜೆ ಅದೇ ಆಗಿರಬಹುದು ಅಂತ. ನಾವು ಪ್ರತಿಯೊಂದನ್ನು ನೋಡ್ತೀವಿ. ನಾವು ಹಿಂಗೆ ಫೇಲ್ಯೂರ್ ಅಂತ ನೋಡ್ಕೋತಾ ಹೋದ್ರೆ ಥಾಮಸ್ ಆಲ್ವಾ ಎಡಿಸನ್ರು ಎಷ್ಟು ಸರಿ ಫೇಲ್ಯೂರ್ ಆದ್ರೂ ಒಂದು ವಿದ್ಯುತ್ ಬಲ್ಬನ್ನ ಕಂಡುಹಿಡಿಲಿಕ್ಕೆ. ಅವ್ರಿಗೆ ಕೇಳ್ತಾರೆ, ನಿಮ್ಗೆ ಅಸಹ್ಯ ಅನ್ನಿಸ್ತಿಲ್ವಾ ಇಷ್ಟೊಂದ್ ಸಾರಿ ಫೇಲ್ಯೂರ್ ಆಗಿ ಕೊನೆಗೆ ಬಲ್ಬ್ ಕಂಡು ಹಿಡಿದ್ರಲ್ಲ ಅಂತ. ಅವ್ರು ಹೇಳ್ತಾರೆ, ಆ ಫೇಲ್ಯೂರ್ ಹೇಗಾಯ್ತು ಅನ್ನೋದು ನನಗೆ ಮಾತ್ರ ಗೊತ್ತು, ಇನ್ನೊಬ್ರಿಗೆ ಗೊತ್ತಿಲ್ಲ ಅಂತ. ಅಂದ್ರೆ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅನ್ನ ಹುಡುಕಿ, ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅನ್ನ ಹುಡುಕ್ಬೇಡಿ. ಬೆಳಗ್ಗೆ ನೀವು ಎದ್ದು ಪುಸ್ತಕ ಹಿಡ್ಕೊಂಡು ನಾನು ಇವತ್ತು ಸ್ಟಡಿ ಮಾಡ್ಬೇಕು ಅಂತ ಕೂತಾಗ, ಹೌದು ನಾನೇ ರ್ಯಾಂಕ್ ಬರ್ತೀನಿ, ನಾನು ಮಾತ್ರವೇ ಮಾರ್ಕ್ಸ್ ತೆಗಿಯಕ್ಕಾಗತ್ತೆ, ನಾನು ತೆಗಿತೀನಿ, ನಾನು ಓದ್ತೀನಿ, ನಾನು ಸಾಧಿಸಬಲ್ಲೆ ಅನ್ನೋವಂತ ಒಂದು ಪಾಸಿಟಿವ್ ಮೈಂಡ್ ಇಂದ ನಿಮ್ಮ ಡೇ ಅನ್ನ ಶುರು ಮಾಡಿ. ಅದನ್ನ ಬಿಟ್ಟು ಯಾವತ್ತೂ ನೆಗೆಟಿವ್ ಆಗಿ ನನ್ನಿಂದ ಆಗುತ್ತಾ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ, ನಾನು ಇದನ್ನ ಮಾಡಕ್ ಆಗೋದೇ ಇಲ್ಲ ಅನ್ನುವಂತಹ ನೆಗೆಟಿವ್ ಥಾಟ್ ಇಂದ ನಿಮ್ಮ ಡೇ ಅನ್ನ ಶುರು ಮಾಡಬೇಡಿ. ಇದು ನನ್ನ ಮಕ್ಕಳ, ನಿಮಗೆ ನನ್ನ ಕನ್ಸರ್ನ್. ನಿಮ್ಮ ತಾಯಿ ಆಗೋ, ನಿಮ್ಮ ಸಹೋದರಿ ಆಗೋ, ಯಾರೋ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಡೇ ಅನ್ನ ನೀವು ಶುರು ಮಾಡುವಾಗ ನೀವು ಪಾಸಿಟಿವ್ ಆಗಿರಿ. ಫಸ್ಟ್ ಪಾಯಿಂಟ್, ನೀವು ಪಾಸಿಟಿವ್ ಆಗಿದ್ರೆ ಎಲ್ಲವೂ ಪಾಸಿಟಿವ್ ಆಗಿರುತ್ತೆ.
ನಾನಲ್ಲದಿದ್ದರೆ ಇನ್ನಾರು, ಈಗಲ್ಲದಿದ್ದರೆ ಇನ್ಯಾವಾಗ, ಇಷ್ಟೇ ತಿಳ್ಕೊಬೇಕು. ನಾನಲ್ಲದಿದ್ದರೆ ಯಾರು ಓದ್ಬೇಕು, ಈಗಲ್ಲದಿದ್ದರೆ ಯಾವಾಗ ನಾನು ಓದ್ಬೇಕು ಅಂತ. ಈ ತರದ ಮೈಂಡ್ ಸೆಟ್ ಅನ್ನ ನೀವು ಇಟ್ಕೊಂಡಿದ್ದೆ ಆದ್ರೆ ನೀವು ಓದಕ್ ಬೇಡ ಅಂದ್ರೂ ಸಹ ಆ ಪುಸ್ತಕ ನಿಮ್ಮ ಹತ್ರಕ್ಕೆ ಬರುತ್ತೆ. ಅದನ್ನ ಬಿಟ್ಟು ನೀವೇನಾದ್ರೂ, ಫಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ನೆಗೆಟಿವ್ ಥಾಟ್, ನೆಗೆಟಿವ್ ಥಿಂಕ್, ನೆಗೆಟಿವ್ ವೈಬ್ರೇಷನ್ ಸುತ್ತ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಯಶಸ್ಸು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲು ಇಂಪಾಸಿಬಲ್ ಅನ್ನೋ ವರ್ಡ್ ಅನ್ನ ನಿಮ್ಮ ಓದುವ ಕೋಣೆಯಲ್ಲಿ ಬಿಡಿಸಿ ಬರೆದು ಓದಿ. ಅದನ್ನ ಯಾವತ್ತೂ ಬರೆದಿಟ್ಕೊಳ್ಳಿ. ಇಂಪಾಸಿಬಲ್ ಇಸ್ ಮೀನಿಂಗ್ ನನ್ನಿಂದ ಸಾಧ್ಯ ಇಲ್ಲ ಅಂತ. ಇದು ಸಾಧ್ಯನೇ ಇಲ್ಲ ಅನ್ನೋ ವರ್ಡ್ ಏನಿದೆ ಇಂಪಾಸಿಬಲ್, ಅದನ್ನ ಸ್ವಲ್ಪ ಬಿಡಿಸಿ ನಿಮ್ ತಾಳ್ಮೆ ತಗೊಂಡು ಅದನ್ನ ಓದ್ ನೋಡಿ. ಐ ಅನ್ನೋದನ್ನ ಸ್ವಲ್ಪ ಸಪರೇಟ್ ಇಡಿ, ಎಂ ಅನ್ನೋದನ್ನ ಸ್ವಲ್ಪ ಸಪರೇಟ್ ಇಡಿ, ಪಾಸಿಬಲ್ ಅನ್ನೋದನ್ನ ಪಕ್ಕಕ್ಕಿಡಿ. ಆಗ ಸೇರಿಸಿ ಓದಿ ಐ ಆಮ್ ಎ ಪಾಸಿಬಲ್. ಯಾವುದು ನನ್ನಿಂದ ಸಾಧ್ಯ ಇಲ್ವೋ ಅದೇ ನನ್ನಿಂದ ಸಾಧ್ಯ ಅಂತ, ಯಾವುದು ನನಗೆ ಮಾಡಕ್ ಆಗೋದಿಲ್ವೋ ಅದನ್ನ ನಾನೇ ಮಾಡ್ತೀನಿ ಅಂತ. ಇಷ್ಟು ಮೈಂಡ್ ಸೆಟ್ಗೆ ಫಸ್ಟ್ ಬರ್ರಿ. ಇವತ್ತಿಂದ ಮಾಡ್ಬೇಕಾಗಿರೋ ಕೆಲಸ ನಿಮ್ಮ ಬ್ರೈನ್, ನಿಮ್ಮ ಮೈಂಡ್, ನಿಮ್ಮ ಆಟಿಟ್ಯೂಡ್, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಪಾಸಿಟಿವ್ ಕಡೆಗೆ ತಗೊಂಡ್ಬರುವಂಥದ್ದು. ಅದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾನು ಹೇಳ್ತೇನೆ. ನಿಮ್ಮ ನೆಕ್ಸ್ಟ್ ಏಕಾಗ್ರತೆ ಬೇಕು ನಿಮ್ಗೆ ಓದ್ಬೇಕಾದ್ರೆ. ಹೇಳ್ತೀರಿ ಸುಮಾರು ಜನ, ಮೇಡಮ್ ಓದ್ತೀವಿ ಮೇಡಮ್, ಬಟ್ ಓದಿರೋ ನೆನ್ಪುಳಿತಾ ಇಲ್ಲ. ಯಾಕೆ? ಒಂದು ಪ್ರಶ್ನೆನ ನಿಮಗೆ ನೀವು ಮಾಡ್ಕೊಳ್ಳಿ ನೋಡೋಣ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ LKG UKG ಹೇಳಿದ್ದನ್ನ ಇಲ್ಲಿವರೆಗೂ ಹೇಳ್ತೀರಿ. 2 1s 2 LKG UKG ಹೇಳಿರೋದನ್ನ 10th PUC ನೀವು ಜಾಬ್ ಮಾಡಿ ನಾಳೆ ನೀವು ಟೀಚರ್ ಆದ್ರೂ ಅದನ್ನ ಹೇಳ್ತೀರಿ. ಯಾಕೆ? ಅದನ್ನ ನೀವು 10th ಬಂದಾಗ್ಲೋ ನಾಳೆ ನೀವು ಟೀಚರ್ ಪೀರಿಯಡ್ ಮುಗ್ದಾಗ್ಲೋ ಕಲ್ತಿದ್ದಲ್ಲ, ನೀವು ಕಲ್ತಿರೋದು ಡೇ 1 ಇಂದ. ಅದು ನಿಮ್ಗೆ ಇವತ್ತರೆಗೂ ಮೆಮೊರಿಯಲ್ಲಿ ಇದೆ ಅಂತ ಹೇಳಿದ್ರೆ ಇವತ್ತು ಓದೋ ಪಾಠ ಇವತ್ತು ಯಾಕೆ ಮೆಮೊರಿಯಲ್ಲಿ ಇರೋದಿಲ್ಲ? ಅದನ್ನ ನಾವೇ ಮಾಡ್ತಿರೋ ಮಿಸ್ಟೇಕ್. ಏನ್ ಮಾಡ್ಬೇಕು ಹಾಗಿದ್ರೆ? ಪಾಯಿಂಟ್ ನಂಬರ್ 1, ನೀವು ಅದನ್ನ ರೈಟ್ ಅಪ್ ಅಲ್ಲಿ ತಗೊಂಡ್ ಬನ್ನಿ. ಒಂದು ಸಿಲೆಬಸ್, ಒಂದು ಟಾಪಿಕ್ ಅಂತ ತೆಗೆದಾಗ ಓದ್ತೀರಾ, ನೀವು ಓದಿರೋದನ್ನ ನೀವು ಟೆಸ್ಟ್ ಮಾಡ್ಕೊಳಕಾದ್ರೂ ರೈಟಿಂಗ್ ದಲ್ಲಿ ಬನ್ನಿ. ಆ ರೈಟಿಂಗ್ ಅಲ್ಲಿ ಬರೀರಿ. ಎಷ್ಟು ಪಾಯಿಂಟ್ ನಿಮ್ಗೆ ನೆನಪಿದೆ ಅದನ್ನ ತೆಗೆದಿಡಿ, ಅದು ತಾನಾಗೆ ಸ್ಟೋರ್ ಆಗುತ್ತೆ. ಆಗ ನೀವು ಓದಿರೋದು ನೆನಪುಳಿದು ಎಕ್ಸಾಮ್ ವರ್ಗು ಅದನ್ನ ನೀವು ಕ್ಯಾರಿ ಮಾಡ್ಬೋದು. ದಟ್ಸ್ ಅ ಪಾಯಿಂಟ್ ನಂಬರ್ 1. ಅಲ್ಲಿಗೆ ಏನ್ ಬೇಕು ನಿಮ್ಗೆ? ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಕೂಲ್ ಆಗಿರ್ಬೇಕು. ಮೈಂಡ್ ಕೂಲ್ ಆಗಿರ್ಬೇಕು ಅಂತ ಹೇಳಿದ್ರೆ ನೀರ್ ಕುಡೀರಿ, ಒಳ್ಳೆ ಮ್ಯೂಸಿಕ್ ಕೇಳಿ, ಒಳ್ಳೆ ಎನ್ವೈರನ್ಮೆಂಟಲ್ ಓದಕ್ ಸ್ಟಾರ್ಟ್ ಮಾಡಿ. ಅಮ್ಮನ ಗಲಾಟೆಯೋ, ಟಿವಿ ಗಲಾಟೆಯೋ, ಅಣ್ಣನ ಜೊತೆ ಇನ್ನೇನು ಬೇಡ. ಅದು ಎಲ್ಲ ಇಲ್ದೇ ಇರೋ ಜಾಗದಲ್ಲಿ ಟೆರೆಸ್ ಮೇಲೆನೋ ಇನ್ನೆಲ್ಲನೂ ಡೇ ಟೈಮ್ ಹೋಗಿ 1 ನಿಮಿಷವೂ ವೇಸ್ಟ್ ಮಾಡ್ದಾಗೆ ಹೋಗಿ ನಿಧಾನ ಕುತ್ಕೊಳ್ಳಿ. ಒಂದು 5 ನಿಮಿಷ ಒಳ್ಳೆ ಮ್ಯೂಸಿಕ್ ಕೇಳಿ, ಯಾವ್ದಾರು ಒಂದು ಒಳ್ಳೆ ಮ್ಯೂಸಿಕ್ ಕೇಳಿ, ನೀರ್ ಕುಡೀರಿ. ನಿಮ್ ಪಕ್ಕದಲ್ಲಿ ಯಾವತ್ತೂ ನೀರಿನ ಬಾಟ್ಲನ್ನ ಇಟ್ಕೊಳ್ಳಿ. ನೀರ್ ಕುಡಿತಾ ಕೂಲ್ ಆಗಿರ್ತಾ ಕಾಮ್ ಆಗಿ ಮೈಂಡ್ ಅನ್ನ ಫಸ್ಟ್ ನಿಮ್ ಕಂಟ್ರೋಲಿಗೆ ತಕೊಂಡ್ ಬರ್ರಿ. ಆ ಮೈಂಡ್ ನಿಮ್ ಕಂಟ್ರೋಲಿಗೆ ಬಂತು ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತೇನು? ನೀವು ಓದುವ ಪದಗಳೇನಿದಾವಲ್ಲ ಅದು ನಿಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಹೋದಾಗ ನಿಮ್ಮ ಬ್ರೈನ್ ಕೂಲ್ ಆಗಿದೆ, ನೀವು ಕಾಮ್ ಆಗಿದ್ದೀರಿ ಅಂತ. ನೀವು ಸ್ಟಡಿ ಮಾಡುವಾಗ ಬೇರೆ ಯಾವ್ದೋ ಟಾಪಿಕ್ ನಿಮ್ ತಲೆಯಲ್ಲಿ ಬರ್ತಾ ಇದೆ ಅಂದ್ರೆ ನೀವು ಅಲ್ಲಿಗೆ ಸ್ಟೇಬಲ್ ಆಗಿಲ್ಲ ಅಂತ. ನೀವಿಷ್ಟೇ ನಿಮ್ಮನ್ನ ಟೆಸ್ಟ್ ಮಾಡ್ಕೋಬೇಕಾಗಿರೋದು. ಪಾಯಿಂಟ್ ನಂಬರ್ 1, ಏಕಾಗ್ರತೆಯಿಂದ ಓದ್ಬೇಕು. ಆ ಏಕಾಗ್ರತೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಕಾಮ್ ಆಗಿ ಇಟ್ಕೋಬೇಕು. ಕಾಮ್ ಆಗಿ ಇಟ್ಕೊಂಡಿಲ್ಲ ಅನ್ನೋ ನೀವು ಹೇಗೆ ಕಂಡು ಹಿಡ್ಕೋಬೇಕು ಅಂತ ಹೇಳಿದ್ರೆ, ನೀವೀಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅನ್ನ ನೀವು ನೋಡ್ತಿದ್ರಿ, ಮ್ಯಾಥ್ಸ್ ಬಿಡಿಸ್ತಿದ್ರಿ ಅಂದ್ರೆ ನಿಮ್ ತಲೆಯಲ್ಲಿ ಸೈನ್ಸೋ ಇಲ್ಲ ಅಮ್ಮ ಮಾಡೋದ್ ಅಡ್ಗೆನೋ ಅಣ್ಣನ ಬಗ್ಗೆನೋ ಇನ್ ಯಾವುದೋ ಒಂದು ಮ್ಯಾಟರ್ ನಿಮ್ ತಲೆಯಲ್ಲಿ ಬರುತ್ತೆ. ಅದು ಬಂತು ಅಂತ ಹೇಳಿದ್ರೆ ನೀವು ಸರಿ ಇಲ್ಲ ಅಲ್ಲಿ ಅಂತ, ಓದೋ ಸಿಚುವೇಶನ್ ನಿಮ್ಗೆ ಸರಿ ಇಲ್ಲ, ನಿಮ್ಮ ಪಿರಾಮಿಡ್ ಅಲ್ಲಿ ಸರಿಯಾಗಿ ಹಾಕೊಂಡಿಲ್ಲ ಅಂತ. ನೀವು ಕರೆಕ್ಟ್ ಆಗಿ ಕೂತಿದ್ದ ಪ್ಲೇಸ್ ಅಲ್ಲಿ ನೀವು ಇದೀರಿ, ನೀವು ಕರೆಕ್ಟ್ ಆಗಿ ಓದ್ತಿದ್ದೀರಿ ಅಂದ್ರೆ ನೀವು ಓದುವಂತ ಸಿಲೆಬಸ್ ಮಾತ್ರ ನಿಮ್ಗೆ ರೀಡ್ ಆಗ್ತಿರ್ಬೇಕು, ಅದು ಮಾತ್ರ ಸ್ಟೋರ್ ಆಗ್ತಿರ್ಬೇಕು. ಸ್ವಲ್ಪ ಹೊತ್ತು ಏನಾದ್ರು ಬೇರೆ ಸಬ್ಜೆಕ್ಟ್ ಬಂತಾ ಸ್ಟಾಪ್ ಮಾಡಿ ಸ್ಟಡಿನ, ಕುತ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅಗೇನ್ ಒಂದು ಮೆಡಿಟೇಷನ್ ಮಾಡಿ. 100 to 1, 1 to 100 ರಿವರ್ಸ್ ಅಲ್ಲ ಅಥವಾ ಫಾರಲ್ ಕೌಂಟ್ ಮಾಡಿ. ಆವಾಗ ನಿಮ್ಮ ಬ್ರೈನ್ ನಿಮ್ಮ ಹಿಡಿತಕ್ಕೆ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಿಮ್ಗೆ ಏನಾಗುತ್ತೆ ಅಂತ. ಈ ತರ ಒಂದು ಸೆಟ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡಿದ್ದೆ ಆದ್ರೆ ನಿಮ್ ಸ್ಟಡಿ ತುಂಬಾ ಸುಲಭ ಆಗುತ್ತೆ. ಇನ್ನು ಸೆಕೆಂಡ್ ಥಿಂಗ್, 100 ಟೈಮ್ ರೀಡಿಂಗ್ ಈಕ್ವಲ್ಸ್ ಟು 1 ಟೈಮ್ ರೈಟಿಂಗ್ ಅಂತ ಹೇಳ್ತೀವಿ ನಾವು. ನಿಮ್ಮ ರೈಟಿಂಗ್ ಸ್ಪೀಡ್ ಆಗಬೇಕು. ನಿಮ್ಗೆ ಚಾಕ್ ಪೀಸ್ ತಕೊಳ್ಳಿ, ಒಂದು ಬೋರ್ಡ್ ಇಟ್ಕೊಳ್ಳಿ, ಅದ್ರ ಮೇಲೆ ಪದೇ ಪದೇ ಬರೀರಿ. ಆ ಆನ್ಸರ್ನ ನಿಮ್ಗೆ ತಿಳಿದಿರೋದನ್ನ ಏನ್ ಪಾಯಿಂಟ್ಸ್ ನೀವು ಒಂದ್ಸರಿ ಸ್ಟಡಿ ಮಾಡಿದ್ಮೇಲೆ ನಿಮ್ಮಲ್ಲಿ ಏನ್ ಸ್ಟೋರ್ ಆಗಿದೆ ಅದನ್ನ ರೈಟ್ ಅಪ್ ಮಾಡಿ. ಆ ರೈಟ್ ಅಪ್ ಮಾಡಿರೋದನ್ನ ಮಿರರ್ ಎದುರುಗಡೆ ನಿಂತ್ಕೊಂಡು ಅದನ್ನ ಮತ್ತೆ ರಿಹರ್ಸಲ್ ಮಾಡಿ. ಈ ತರ ನೀವು ಟೆಕ್ನಿಕ್ಗಳನ್ನ ಬಳಸೋದ್ರಿಂದ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಿ. ಥಿಂಕ್ ಈಸ್, ನೀವು ಹೇಳೋದಿಷ್ಟೇ, ನನಗೆ ಚಿಕ್ಕಂದಿರ್ತಾ ಹೇಳಿದ್ ಎಲ್ಲ ಗೊತ್ತಿದೆ, LKG UKG ನಾನು ಕಲ್ತದ್ ಗೊತ್ತಿದೆ, ನನಗೆ 10th ಅಲ್ಲಿ. ಯಾಕೆ ಅಂದ್ರೆ ಅವತ್ತು ನಿಮ್ಗೆ ಆ ತರದ ಟೆಕ್ನಿಕ್ಸು ಡಿಪೆಂಡ್ ಆಗಿದೆ. ಆ ತರದ ಟೆಕ್ನಿಕ್ ಅನ್ನ ಪೇರೆಂಟ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ನಿಮ್ ಮೇಲೆ ತಂದಿದ್ರು. ಯಾಕಂದ್ರೆ ನೀವು ಮಾಡ್ಲೇಬೇಕು ಅಂತ. ಇವತ್ತು ಹಾಗಿಲ್ಲ, ಚಾಯ್ಸ್ ಇದೆ ನಿಮ್ಗೆ. ಹಾಗಾಗಿ ನಿಮ್ಗೆ ಒಂದು ಗಮನಕ್ಕಿರ್ಬೇಕು, ನಾನೇ ಮಾಡ್ಬೇಕು, ನನ್ನದ್ದು ನಾನೇ ಮಾಡ. ಅದಕ್ಕೊಂದಷ್ಟು ಸ್ಕಿಲ್ಸ್ ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಏನು ಅಂದ್ರೆ, ಮೊದಲನೇದು
ನೀವು ಓದ್ತಿದ್ದೀರಿ, ಕೂತಿದ್ದೀರಿ, ಎನ್ವೈರ್ಮೆಂಟ್ ಸರಿ ಇದೆ, ಅದೆಲ್ಲ ಆಯ್ತು. ಇನ್ನು ಸೆಕೆಂಡ್ ಥಿಂಗ್, ನಿಮ್ಮ ರೈಟಿಂಗ್ ಅನ್ನ ಸ್ಪೀಡ್ ಮಾಡ್ಬೇಕು. ಆ ರೈಟಿಂಗ್ ಅನ್ನ ಸ್ಪೀಡ್ ಮಾಡ್ಬೇಕು ಹೇಗೆ ಅಂತ ಹೇಳಿದ್ರೆ 1 hourಗೆ ನಾವು ಇಷ್ಟು ಓಡಿಸ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ 100, ಈಗ ಒಂದು ವೆಹಿಕಲ್ ರೋಡ್ ಮೇಲೆ ಇಳಿದಾಗ 40 ಓಡ್ತಾ ಇದ್ರೆ ನಾವು ರೀಚ್ ಆಗೋದಿಲ್ಲ ಬೆಂಗಳೂರಿಗೆ. 3 hours ಅಲ್ಲಿ ರೀಚ್ ಆಗಕ್ ಆಗಲ್ಲ, 5 hours ಬೇಕಾಗತ್ತೆ. ಅಂದ್ರೆ ನೀವು ಥಿಂಕ್ ಮಾಡ್ಬೇಕು, ನಮ್ಗೆ ಎಕ್ಸಾಮ್ ಅವರ್ಸ್ ಇರೋದು ಓನ್ಲಿ 3 hours. ನಾವು 3 hours ಅಲ್ಲಿ 100 ಕಿಲೋಮೀಟರ್ ಅಲ್ಲೇ ಹೋಗ್ಬೇಕು, 80 ಕಿಲೋಮೀಟರ್ಸ್ ಅಲ್ಲೇ ಹೋಗ್ಬೇಕು. ನಾವು 80 ಕಿಲೋಮೀಟರ್ ಹೋದ್ರೆ ಮಾತ್ರ 1 hourಗೆ 80 ಕಿಲೋಮೀಟರ್ಸ್ ನಾವು ರನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ನಿಮ್ಮ ರೈಟಿಂಗು ತುಂಬಾ ಸ್ಪೀಡ್ ಆಗ್ಬೇಕು. ನಿಮ್ಮ ಕ್ವಶನ್ ಆನ್ಸರ್ ಬಂದಿರುತ್ತೆ, ಕ್ವಶನ್ಸ್ ಆನ್ಸರ್ ಗೊತ್ತಿರುತ್ತೆ. ನಿಮ್ಮ ರೈಟಿಂಗ್ ಸ್ಲೋ ಆಗೋದ್ರಿಂದ ಏನಾಗುತ್ತೆ ಗೊತ್ತಾ, ಫಸ್ಟ್ ಎಕ್ಸಾಮ್ ಅಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ರೈಟಿಂಗ್ ಸ್ಲೋ ಆಗುತ್ತೆ. ಕೆಲವು ಗೊತ್ತಿರೋಂತ 4-5 ಪ್ರಶ್ನೆಗಳು ಉತ್ತರ ಗೊತ್ತಿರುತ್ತೆ, ಬಿಟ್ಟು ಬರ್ತೀರಿ, ಟೈಮ್ ಓವರ್ ಆಗಿರುತ್ತೆ. ಮನೆಗೆ ಬಂದ ತಕ್ಷಣ ಅದನ್ನೇ ಟೆನ್ಷನ್ ಮಾಡ್ಕೊಂತೀರಿ. ನೆಕ್ಸ್ಟ್ ಎಕ್ಸಾಮ್ ಮೇಲೆ, ನೆಕ್ಸ್ಟ್ ಟೆಸ್ಟ್ ಮೇಲೆ ನಿಮ್ಗೆ ಅದರದ್ದು ಪ್ರೆಷರ್ ಬೀಳಕ್ ಶುರು ಆಗುತ್ತೆ. ಇದು ಆಗ್ಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ರೈಟಿಂಗ್ ಅನ್ನ ಸ್ಪೀಡ್ ಮಾಡ್ಬೇಕು. ಜಾಸ್ತಿ ಹೊತ್ತು ನಿದ್ದೆ ಮಾಡೋದನ್ನ ಕಡಿಮೆ ಮಾಡಿ. ನಾನೇನಾದ್ರೂ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿದ್ರೆ ಬಹುಶಃ ನಾನಿನ್ನು ಮುಂಬರೋ ನನ್ನ ಲೈಫ್ ಲಾಂಗ್ ನಾನು ಪರ್ಮನೆಂಟ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಮೈಂಡ್ ಸೆಟ್ಟಿಗೆ ಬನ್ನಿ ಮಕ್ಕಳ. ನಾನು ಸ್ಟ್ರಗಲ್ ಮಾಡಿದ್ರೆ ಲೈಫ್ ಲಾಂಗ್ ನಾನು ಆರಾಮ್ ಚೇರಲ್ಲಿ ಕೂತು ನಾನು ಎಷ್ಟೊತ್ತು ನಿದ್ದೆ ಮಾಡಿದ್ರು ನನ್ನನ್ನು ಕೇಳೋರಿಲ್ಲ. ಆ ಪೊಸಿಷನ್ಗೆ ನಾನು ಹೋಗ್ಬೇಕು ಅಂತ ಹೇಳಿದ್ರೆ SSLC ಇಸ್ ಎ ಫೌಂಡೇಶನ್. ಇದು ನನಗೆ ಫೌಂಡೇಶನ್. ಇದು ನನ್ನ ಫೌಂಡೇಶನ್ ಗಟ್ಟಿಯಾಗಿದ್ರೆ ನಾನು ಎಷ್ಟು ಅಂತಸ್ತಿನ ಬಿಲ್ಡಿಂಗ್ ಬೇಕಾದ್ರೂ ನಾನು ಕನ್ಸ್ಟ್ರಕ್ಟ್ ಮಾಡ್ಕೋಬಲ್ಲೆ ನನ್ನ ಮೇಲೆ ಅನ್ನೋಂಥ ಮೈಂಡ್ ಸೆಟ್ಗೆ ನೀವು ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಂತಹ ಗುರಿನ ನೀವು ತಲುಪ್ತೀರಿ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾರು ಕೂಡ ಇಲ್ಲಿ ಪರಿಪೂರ್ಣರು ಇಲ್ಲ. ನನ್ನ ಪ್ರಕಾರ ಹುಟ್ಟಿದ ಮಗು ಕೂಡ ಅಮ್ಮ ಅನ್ನೋದನ್ನ ಆಮೇಲೆ ಕಲಿತದೆ. ಹುಟ್ಟಿದಾಗ ಏನೂ ಇರೋದಿಲ್ಲ. ಹಾಗೆ ನೀವು SSLCಗೆ ಬಂದ ತಕ್ಷಣ ಎಲ್ಲವೂ ನಿಮಗೆ ಗೊತ್ತಿರಬೇಕು ಅಂತಲ್ಲ, ಏನೂ ಗೊತ್ತಿಲ್ಲದೆ ಇದ್ದದನ್ನ ಕಲಿಯೋದೇ ನಿಜವಾದ ಕಲಿಕೆ. ಅದೇ ಸ್ಟಡಿ. ಆ ಸ್ಟಡಿ ಅನ್ನೋದೇ ಅದಕ್ಕೆ. ಸ್ಟೂಡೆಂಟ್ ಅನ್ನೋದು ಏನಕ್ಕೆ ಅಂತ ಹೇಳಿದ್ರೆ ನೀವು ಸ್ಟಡಿ ಮಾಡಬೇಕು, ಸ್ಟಡಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಬೇಕು ಅಂತ. ಫ್ಯೂಚರ್ ಅಲ್ಲಿ ಬಹುಶಃ ನಿನ್ನ ಮೇಲೆ ನಿನ್ನ ಫ್ಯಾಮಿಲಿ ಡಿಪೆಂಡ್ ಆದ್ರೆ, ನಾಳೆ ನಿನ್ನ ವೈಫ್ ಡಿಪೆಂಡ್ ಆದ್ರೆ, ನಿನ್ನ ಪೇರೆಂಟ್ಸ್ ಡಿಪೆಂಡ್ ಆದ್ರೆ ಎಲ್ಲರನ್ನೂ ನೀನು ಸ್ಟಡಿಯಾಗಿ ನಿಲ್ಲಿಸಬಲ್ಲೆ ಅನ್ನೋದಕ್ಕೆ ಸ್ಟಡಿ ಅಂತ ಹೇಳಿ. ಆ ಸ್ಟಡಿ ಸರಿಯಾಗಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಮ ಸ್ಟಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನದೊಂದಷ್ಟು ಸಲಹೆಗಳನ್ನ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೂ ಪರ್ಸನಲಿ ನೀವು ನನ್ನನ್ನು ಬಂದು ಮೀಟ್ ಮಾಡಬೇಕು ಅಥವಾ ನನಗೆ ಕೌನ್ಸಿಲಿಂಗ್ ಬೇಕು, ನನ್ನ ಪ್ರಾಬ್ಲಮ್ಸ್ ಅನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಬರ್ಬೋದು. ನಾನು ನಿಮ್ಮನ್ನ ಮೀಟ್ ಆಗ್ತೀನಿ, ಖಂಡಿತ ಮೀಟ್ ಆಗ್ತೀನಿ. ಬಂದ್ರೆ ನಾನು ನಿಮ್ಗೆ ಸಿಗ್ತೀನಿ, ಇದೇ ಕ್ಯಾಂಪಸ್ ಅಲ್ಲೇ ನಾನು ನಿಮ್ಗೆ ಸಿಗ್ತೀನಿ. ಜೊತೆಗೆ ಇನ್ನೊಂದು ಹೇಳಬೇಕು ಅಂದ್ರೆ, ಯಾಕಂದ್ರೆ ನೀವು ನಮ್ಮ ದೇಶದ ಫ್ಯೂಚರ್. ನೀವು ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾ ಕೆಲವೊಂದು ಸ್ಕಿಲ್ಸ್ಗಳನ್ನ ನಾನು ನಿಮ್ಗೆ ಇವಾಗ ಕೊಡ್ತಾ ಹೋಗ್ತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಮೋಸ್ಟ್ ಪ್ರಾಬಬ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಏನು ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು, ಏನನ್ನ ಮಾಡಬೇಕು ಅಥವಾ ಮಿಸ್ಟೇಕ್ಸ್ ಮಾಡ್ದ ಹಾಗೆ ಹೇಗೆ ನೀವು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಹಾಲನ್ನ ಬಳಸ್ಕೋಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಸ್ಕಿಲ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಎಕ್ಸಾಮ್ ಹಾಲ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಎಂಟೈರ್ ಥಿಂಗ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಆ ಟಿಕೆಟ್ ಇದೆಯಾ, ಪೆನ್ ಇದೆಯಾ, ಪೆನ್ಸಿಲ್ ಇದೆಯಾ. ಪ್ರತಿ ಟೆಸ್ಟಿಗೆ ಹೋಗುವಾಗ್ಲೂ ಒಂದು ಪೆನ್ಸಿಲ್ ಮತ್ತೆ ಒಂದು ಸ್ಕೇಲನ್ನ ಜೊತೆಗೆ ತಗೊಂಡು ಹೋಗಿ ಕಂಪಲ್ಸರಿ. ಅದು ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ನೀವು ಸೈನ್ಸ್ ಇಂಗ್ಲಿಷ್ ಹೋದ್ರೂ ಕೂಡ ಅದೆರಡು ಥಿಂಗ್ಸ್ ಅನ್ನ ಜೊತೆಗೆ ಇಟ್ಕೊಳ್ಳಿ. ಅದೇನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮುಂದೆ. ಫಸ್ಟ್ ಪಾಯಿಂಟ್, ನಿಮ್ಮೆಲ್ಲ ಡಾಕ್ಯುಮೆಂಟೇಶನ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಸೆಂಟರ್ ಅಲ್ಲಿ ನಿಮ್ದಿದೆ ಅಲ್ಲಿ ಹೋಗುವಂತ ಪ್ರಿಪ್ರೇಷನ್ ಅನ್ನ ನೀವು ನೋಡ್ಕೋತೀರಿ. ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಥಿಂಗ್ ಈಸ್, ನೀವು ಹೋಗಿದ ತಕ್ಷಣ ಗಾಬರಿ ಬೇಡ. ಈ ಹುಡುಗಿರಲ್ಲಿ ತುಂಬಾ ಗಾಬರಿ ಆಗುತ್ತೆ. ಏನೋ ಗೊತ್ತಿಲ್ಲ, ಸೂಪರ್ವೈಸರ್ ಯಾರೋ ಕಾಪಿ ಮಾಡಿದ್ದನ್ನ ನನ್ನ ಮೇಲೆ ಹಾಕ್ಬಿಡ್ತಾರೋ, ನಾನೇನ್ ಮಾಡ್ಬಿಡ್ತೀನಿ, ನಾನು ಬರೀತೀನೋ ಇಲ್ಲೋ, ನಂಗೆ ಟೆನ್ಷನ್. ಆ ಟೆನ್ಷನ್ ಇಂದಾನೆ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿರುತ್ತೆ. ನಿಮ್ಗೆ ಓದದೇ ಇರೋದಕ್ಕಲ್ಲ, ಇರೋಂಥದ್ದು ವಿಷಯ ಇಲ್ಲೇ. ನೀವು ಅಲ್ಲಿ ಹೋಗಿದ್ರೆ ಕಾಮಾಗಿ ಕೂಲಾಗಿ ಕುತ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನಾನು ಹೇಗೆ ಕ್ಲಾಸಲ್ಲಿ ಕುತ್ಕೋತಿದ್ದೆ, ಕ್ಲಾಸಲ್ಲಿ ಟೆಸ್ಟ್ ಬರೀತಿರ್ಲಿಲ್ವಾ, ನಾನು ವರ್ಷ ಓದಿರೋದನ್ನ 3 hours ಅಲ್ಲಿ ನನ್ನ ಕೈಲಿ ಬರೆಯೋಕ್ಕಾಗಲ್ವಾ? ಖಂಡಿತವಾಗ್ಲೂ ಬರೀತೀನಿ. ಬೇರೆ ಸೆಂಟ್ರು, ಬೇರೆ ಫ್ರೆಂಡ್ಸು, ಒಬ್ರು ಸೂಪರ್ವೈಸರ್ ಇದಾರೆ, ಇದೇನೋ ಸೆಂಟರ್, ಓಕೆ ನಾನು ಬರೀ. ಇಷ್ಟು ಪಾಸಿಟಿವ್ ಥಿಂಕ್ ಅನ್ನ ನಿಮ್ ಬ್ರೈನ್ ಅಲ್ಲಿ ಇಟ್ಕೊಂಡು ನೀವು ಅಲ್ಲಿ ಒಳಗೆ ಹೋಗಿ. ದಟ್ಸ್ ಅ ಸೆಕೆಂಡ್ ಥಿಂಗ್. ಯಾಕೆಂದ್ರೆ ನಿಮ್ಮ ಬ್ರೈನ್ ಓಪನ್ ಆದ್ರೆ ತಾನೇ ನಿಮ್ಗೆ ಹೊರಗಡೆ ಬರಕ್ ಸಾಧ್ಯ. ನೀವು ಟೆನ್ಷನ್ ಆದ್ರೆ ಬ್ರೈನ್ ಕ್ಲೋಸ್ ಆಗುತ್ತೆ. ನೀವು ಓದಿರೋದೆಲ್ಲ ಹೊರಗಡೆ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಯಾವಾಗ್ಲೂ ನನ್ನತ್ತ ಖುಷಿಯಾಗಿ, ಮನೇಲೂ ಅಷ್ಟೇ, ಯಾರ ಜೊತೆ ಗಲಾಟೆ ಮಾಡ್ಕೋಬೇಡಿ, ಜಗಳ ಮಾಡ್ಕೋಬೇಡಿ, ಆರಾಮಾಗಿ ಹೊರಗೆ ಬನ್ನಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಗ್ನಗ್ತಾ ಒಂದು ಪಿಕ್ನಿಕ್ಗೆ ಹೋಗೋ ತರ ನೀವು ಎಕ್ಸಾಮ್ ಹಾಲಿಗೆ ಹೋಗ್ಬೇಕು. ದಟ್ಸ್ ಅ ಸೆಕೆಂಡ್ ಥಿಂಗ್. ಇನ್ನು ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ,
ಹೋಗಿದ ತಕ್ಷಣ ಎಕ್ಸಾಮ್ ಹಾಲ್ ಒಳಗಡೆ ಆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬರೆಯಕ್ ಹೋಗ್ಬೇಡಿ. ಆ ಕ್ವಶನ್ ಪೇಪರ್ ಅನ್ನ ನೀವು ಓದ್ಬಿಟ್ಟು ಒಂದು 3 ಪಾರ್ಟ್ ಆಗಿ ಆ ಕ್ವಶನ್ಸ್ ಗಳನ್ನ ಡಿವೈಡ್ ಮಾಡ್ಬೇಕು. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಸುಮ್ಮನೆ ಹೇಳ್ತಾ ಇಲ್ಲ, ನಾನು 16 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳ ರಿಸಲ್ಟ್ ಹೈಕ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಏನಂದ್ರೆ 3 ಭಾಗಗಳಾಗಿ ನೀವು ಪ್ರಶ್ನೆಗಳನ್ನ ಡಿವೈಡ್ ಮಾಡ್ಬೇಕು. 3 ಪಾರ್ಟ್ಸ್ ಆಗಿ ನೀವು ಕ್ವಶನ್ಸ್ ಗಳನ್ನ ಡಿವೈಡ್ ಮಾಡ್ಬೇಕು. ಏನು ಹಾಗಾದ್ರೆ ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಸೀಸ್ ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ ಅನ್ನ ತಕೊಂಡು ಹೋಗಿ ಅಂತ. ಆ ಪೆನ್ಸಿಲ್ ತಗೊಂಡು ಆ ಪೆನ್ಸಿಲ್ ಅನ್ನ ನಿಮ್ ಪಕ್ಕ ಇಟ್ಕೊಳ್ಳಿ. ಆ ಕ್ವಶನ್ ಪೇಪರ್ ಮೇಲೆ ಈಗ ಆ ಪೆನ್ಸಿಲ್ ಅನ್ನ ಯೂಸ್ ಮಾಡಿ. ಏನು ಆ ಇರುವಂತ ಅಷ್ಟು ಕ್ವಶನ್ಸ್ ಗಳನ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಏನು ಫಸ್ಟ್ ಪಾರ್ಟ್ ಅಂದ್ರೆ, ಮೊದಲನೇ ಕ್ವಶನ್ಸ್ ಗಿಂತ ಲಾಸ್ಟ್ ಕ್ವಶನ್ಸ್ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿತ್ತು, ಐ ನೋ ದ ಪರ್ಫೆಕ್ಟ್ ಆನ್ಸರ್ ಅಂತ ಅನ್ಸಿದ್ರೆ ಅದನ್ನ ನೀವು ಪ್ಲಸ್ ಅಂತ ಮಾರ್ಕ್ ಮಾಡ್ಬೇಕು. ಮತ್ತೆ ಇರೇಸರ್ ಇಂದ ನೀವು ಅದನ್ನ ಕ್ಲೀನ್ ಆಗಿ ಎಕ್ಸಾಮ್ ಮುಗಿಸ್ ಬರುವಾಗ ತೆಗೆದು ಬಂದ್ರೆ ಆಯ್ತು. ಪ್ಲಸ್ ಅಂತ ಹಾಕ್ಬೇಕು. ಯಾವ್ದಕ್ಕೆ? ಐ ಆಮ್ ನೋ ದ ಪರ್ಫೆಕ್ಟ್ ಆನ್ಸರ್ ದಿಸ್ ಕ್ವಶನ್ಸ್. ನನಗೆ ಈ ಪ್ರಶ್ನೆಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ 100 ಆನ್ಸರ್ ನನಗೆ ಗೊತ್ತಿದೆ ಅಂತಿದ್ರೆ ಅದನ್ನ ನೀವು ಪ್ಲಸ್ ಅಂತ ಹಾಕ್ಬೇಕು. ಓಕೆ, ಇನ್ ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ, ನನಗೆ 50 ಗೊತ್ತಿದೆ 50 ಗೊತ್ತಿಲ್ಲ ಆನ್ಸರ್. ಈ ಕ್ವಶನ್ಗೆ ನಾನು 50 ಮಾತ್ರನೇ ಬರಿಬಹುದು, ಯಾಕಂದ್ರೆ ನಂಗೆ ಆಫ್ ನೆನಪಾಗ್ತಾ ಇಲ್ಲ. ಆಗ ಏನ್ ಮಾಡಿ, ಮೈನಸ್ ಅಂತ ಹಾಕಿ. ಇನ್ನ ಲಾಸ್ಟ್ ಪಾರ್ಟ್ ಇಂಟು ಅಂತ ಹಾಕಿ. ನಂಗೆ ಈ ಕ್ವಶನ್ಸ್ ಟಚ್ ಮಾಡಕ್ ಆಗಲ್ಲ, ನಂಗೆ ನೆನಪಿಲ್ಲ, ನಂಗೆ ಇದು ಬರೋದೇ ಇಲ್ಲ, ಐ ಡೋಂಟ್ ನೋ, ನಂಗೆ ಏನೂ ಗೊತ್ತಿಲ್ಲ ಈ ಪ್ರಶ್ನೆ ಬಗ್ಗೆ ಅಂತಿದ್ರೆ ಅದನ್ನ ನೀವು ಇಂಟು ಅಂತ ಹಾಕೋಬೇಕು. ಮಕ್ಕಳ ಇಲ್ಲೊಂದು ಮಿರಾಕಲ್ ಆಗ್ತದೆ, ನಿಮ್ಗೆ ಗೊತ್ತಿಲ್ಲದೆ ಇರೋಂಥದ್ದೊಂದು ಮಿರಾಕಲ್ ಆಗ್ತದೆ. ಟೆಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ, ಖಂಡಿತವಾಗ್ಲೂ ಮಿರಾಕಲ್ ನಡೀತದೆ. ಏನ್ ಗೊತ್ತೇನೋ, ಪ್ಲಸ್ ಅನ್ನೋವಂಥದ್ದನ್ನು ಎಲ್ಲ ಕವರ್ ಮಾಡ್ತೀರಿ, ಪ್ಲಸ್ ಆಗಿರೋದನ್ನ ಎಲ್ಲ ಬರ್ದ್ಬಿಡ್ತೀರಿ. ಆಗ ನಿಮ್ ಮೈಂಡ್ ನಿಮ್ಗೆ ಒಂಥರ ಕಂಫರ್ಟ್ ಝೋನ್. ಏನಂದ್ರೆ ಐ ಆಮ್ ಪಾಸ್, ಓಕೆ ದಟ್ಸ್ ಕ್ಲಿಯರ್, ನಾನೀಗ ಕ್ಲಿಯರ್ ಇದೀನಿ, ಐ ಆಮ್ ಔಟ್ ಆಫ್ ಆರ್ಡರ್, ನಾನು ಬಂದ್ಬಿಟ್ಟೆ ಒಳಗಡೆ, ಇನ್ನು ನೆಕ್ಸ್ಟ್ ಬರೋದೆಲ್ಲ ನನಗೆ ಬೋನಸ್. ಹಾಗಾಗಿ ನನ್ನ ಮೈಂಡ್ ಫ್ರೆಶ್ ಇದೆ, ಫ್ರೀ ಇದೆ. ನೋಡಿ, ಇಷ್ಟು ಮೈಂಡ್ ಕಾಮ್ ಆಗಿ ಕೂಲ್ ಆಗಿ ನೀವು ಫ್ರೀ ಆಗಿ ಕೂತ್ರೆ ಆ ಮೈನಸ್ ಇರೋದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ, ಇಂಟು ಇರೋದು ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ್ಲೇ ಇಲ್ಲ ಅನ್ಕೊಳ್ಳಿ, ಲಾಸ್ ಇಲ್ಲ. ಬೈ ಚಾನ್ಸ್ ನೀವು ಮೊದಲೇ ಟೆನ್ಷನ್ ತಗೊಂಡ್ರೆ ಎಷ್ಟೋ ಪ್ಲಸ್ ಅಲ್ಲಿರೋ ಕ್ವಶನ್ಸ್ ಗಳು ಮೈನಸ್ಗೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ಇದನ್ನ ಪ್ಲಸ್ ಅನ್ನ ಮೊದಲೇ ಕ್ಲಿಯರ್ ಮಾಡ್ಬಿಡಿ, ಬರ್ದು ಮುಗಿಸ್ಬಿಡಿ, ಮೈನಸ್ಗೆ ಟಚ್ ಮಾಡಿ. ಆಗ ಆ ಮೈನಸ್ ಪ್ಲಸ್ ಕನ್ವರ್ಟ್ ಆಗುತ್ತೆ, 100% ಕನ್ವರ್ಟ್ ಆಗುತ್ತೆ. ನೀವು ಬರೀತಾ ಹೋದಂಗೆಲ್ಲ ಕನ್ವರ್ಟ್ ಆಗುತ್ತೆ. ಇನ್ನು ಇಂಟು ಬರೋಣ ನಾವು. ಇಂಟು ಇಸ್ ಕಂಪನಿಗಳು ಕೊಡೋ ದೀಪಾವಳಿ ಬೋನಸ್ ತರ, ಕೊಟ್ಟರು ಕೊಡ್ಬೋದು, ಕೊಡದೇನೆ ಇರ್ಬೋದು. ಅವ್ರಿಗೆ ಇನ್ಕಮ್ ಇದ್ರೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಆದ್ರೆ ಆ ಇಂಟು ಮಾರ್ಕ್ ಅನ್ನ ನನ್ಗೆ ಬರೋದೇ ಇಲ್ಲ ಅಂತ ಹಾಗೆ ಬಿಟ್ಟು ಬರೋಕ್ಕಿಂತ ಈಗ ಮೈನಸ್ನು ಕವರ್ ಮಾಡಿರ್ತೀರಿ, ಪ್ಲಸ್ನು ಕವರ್ ಮಾಡಿರ್ತೀರಿ, ಇನ್ನ ಫುಲ್ ಫ್ರೀ. ನೀವು ನಿಮ್ಮ ಹತ್ರ ಇನ್ನೊಂದು ಅರ್ಧ ಗಂಟೆ ಟೈಮ್ ಇರ್ತದೆ. ಆಗ ಏನ್ ಮಾಡ್ಬೇಕು ಗೊತ್ತಾ, ಈ ಇಂಟು ಮಾರ್ಕ್ ಇರುವಂತ ಕ್ವಶನ್ಸ್ ಗಳನ್ನ ಇದು ಯಾವ ಲೆಸನ್ಗೆ ಸುಟೇಬಲ್ ಅಂದ್ರೆ ಇದು ಯಾವ ಲೆಸನ್ ರಿಲೇಟೆಡ್ ಕ್ವಶನ್ಸ್ ಅಂತ ನೆನ್ಪು ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಈಸ್, ನಾನೆಲ್ಲೋ ಕೇಳಿದ್ದೆ ಇದು, ನಾನು ಯಾವ ಟೀಚರ್ ಹೇಳುವಾಗ ಸೈನ್ಸ್ ಯಾವತ್ತಿದು, ಯಾವ ಲೆಸನ್ ಅಲ್ಲಿ ಬರ್ತದೆ, ಸ್ವಲ್ಪ ಥಿಂಕ್ ಮಾಡಿ ಅದರ ರಿಲೇಟೆಡ್ ಕ್ವಶನ್ಸ್ ಆಗಿದ್ರೆ ಆ ಕ್ವಶನ್ ರಿಲೇಟೆಡ್ ಆನ್ಸರ್ ಏನಾರು ನಿಮಗೆ ಗೊತ್ತಿದ್ರೆ ಒಂದು 2 ಲೈನ್ ಬರ್ತದೆ. ಹಾಗೆ ಬರೋಕಿನ್ನ ಆ 2 ಲೈನ್ ಬರ್ದಿರ್ತೀರಿ ಅಲ್ವಾ, ಅದೇನಾರ ನಿಮ್ ಲಕ್ ಚೆನ್ನಾಗಿದ್ದು ಮ್ಯಾಚ್ ಆದ್ರೆ ಇದಕ್ಕೊಂದು 2 ಮಾರ್ಕ್ಸ್ ಬರೋದ್ರಲ್ಲಿ 1 ಮಾರ್ಕ್ಸ್ ಆಫ್ ಮಾರ್ಕ್ಸ್ ಬಂದಿದ್ರೆ, ಟೋಟಲ್ ಇಂಟು 10 ಕ್ವಶನ್ಸ್ ಇತ್ತು ಅನ್ಕೊಳ್ಳಿ, 5 ಮಾರ್ಕ್ಸ್ ಅದು ಬಂದಿದ್ರೆ ಅದೇ 5 ಮಾರ್ಕ್ಸ್ ನಾಳೆ ನಿಮ್ಮ ರ್ಯಾಂಕಿಂಗ್ ಸಪೋರ್ಟ್ ಮಾಡ್ಬೋದು. ನೀವು ಜಸ್ಟ್ 5 ಮಾರ್ಕ್ಸ್ ಲೆಸ್ ಇಂದ ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಬರೋ ಸೆಕೆಂಡ್ ಬಂದ್ರೆ ಫಸ್ಟ್ ಕ್ಲಾಸ್ ಆಗ್ಬೋದು. ಜಸ್ಟ್ ಫೇಲ್ ಆಗೋ ಒಬ್ಬ ಸ್ಟೂಡೆಂಟ್ಗೂ ಕೂಡ ಈ 5 ಮಾರ್ಕ್ಸ್ ಸಪೋರ್ಟ್ ಆದ್ರೆ ಪಾಸ್ ಆಗ್ಬೋದು. ನೀವು ಎಕ್ಸಾಮ್ ಹಾಲಲ್ಲಿ ಮಾಡಬಾರ್ದು ಅಂತಿರೋ ಮಿಸ್ಟೇಕ್ಸ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡ ಕ್ವಶನ್ಸ್ ಪೇಪರ್ ಬಂದು ಆ ಎಕ್ಸಾಮ್ ಮುಗಿದು ಹೋಗಿರುತ್ತೆ, ನೀವು ಹೊರಗಡೆ ಬಂದ್ಮೇಲೆ ಆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಬೇಡಿ, ಯಾರ ಜೊತೆಗೂ ಆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಬೇಡಿ. ಯಾಕೆ ಅಂದ್ರೆ, ನೀವು ಬರ್ದಿದ್ದ ಆನ್ಸರ್ ರೈಟ್ ಇದ್ದೋ ರಾಂಗ್ ಇದ್ದೋ ಹೊರಗಡೆ ಬಂದು ಡಿಸ್ಕಷನ್ ಮಾಡಿದಾಗ ಅದು ನಿಮ್ಗೆ ಗೊತ್ತಿದ್ದು ನೀವು ರಾಂಗ್ ಮಾಡಿದ್ರೆ ಅದನ್ನೇ ನೀವು ಕ್ಯಾರಿ ಮಾಡಿದ್ರೆ ನೆಕ್ಸ್ಟ್ ಡೇ ಎಕ್ಸಾಮ್ 10% ಗಾನ್. 10% ನಿಮ್ಮ ರಿಸಲ್ಟ್ ಅನ್ನ ಹಾಳು ಮಾಡುವಂತಹ ಶಕ್ತಿ ಅವತ್ತಿನ ಡಿಸ್ಕಷನ್ಗಿರುತ್ತೆ. ಮೆಂಟಲಿ ಡಿಸ್ಟರ್ಬ್ ಮಾಡ್ಕೋಬೇಡಿ, ಕಾಮ್ ಆಗಿರಿ, ಕೂಲ್ ಆಗಿರಿ, ಒಳ್ಳೆ ತರ ಯೋಚನೆ ಮಾಡಿ, ಹೆಚ್ಚೆಚ್ಚು ನೀರು ಕುಡೀರಿ, ವೆಜಿಟೇಬಲ್ಸ್ ತಿನ್ನಿ, ತುಂಬಾ ಆಕ್ಟಿವ್ ಬ್ರೈನ್ ಆಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜರ್ನಿ ಹ್ಯಾಪಿಯಾಗಿರ್ಬೇಕು, ನಿಮ್ಮ ಜರ್ನಿ ತುಂಬಾ ಖುಷಿಯಾಗಿರ್ಬೇಕು. ಹಾಗಾಗಿ ನಾನು ಇಷ್ಟನ್ನ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ, ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟನ್ನ ಮಾತ್ರ ಕೊಡಕ್ ಆಗುತ್ತೆ.